ಹರಿ ಓಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈ ದಿನ ವಿಶೇಷತೆ ಏನು ಅಂತಂದರೆ, ನಮಗೆ ಈಗ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಅಂದರೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಕರ್ಕ ರಾಶಿ ಉಚ್ಚ ಸ್ಥಾನ ಅಂದರೆ ಗುರುಗೆ ಒಂದು ಅತಿಯಾದ ಬಲ ಸಿಗುವಂಥ ಪರಿಸರ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಯಾವ ಥರ ಅಂತಂದರೆ, ಒಂದು ಜಲತತ್ವ. ನದಿ ಹರಿತಾ ಇರೋ ತಿಳಿ ನೀರು ಏನಿರುತ್ತೋ, ಶುದ್ಧ ನೀರು, ಆ ಪರಿಸರದಲ್ಲಿ ಯಾವಾಗ ಗುರುಗಳು ಹೋಗಿ ಕೂತ್ಕೋತಾರೋ ಅವ್ರಿಗೊಂದು ನೆಮ್ಮದಿ, ಅವರ ಏನು ಕೆಲಸ ಕಾರ್ಯಗಳಿರುತ್ತೋ, ಅಂದರೆ ಅವ್ರು ಏನು ಜನಗಳಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಇರುತ್ತೋ ಅದು ಅವ್ರಿಗೆ ಬಲದಿಂದ ಕೊಡ್ತಾರೆ. ನೋಡಿ, ಗುರು ಈಗ ಅವರಿಗೆ ಬೇಕಾದಂಥ ಪರಿಸರಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಕರ್ಕಾಟಕ ರಾಶಿ ಹೆಂಗೆ ಅಂದರೆ, ಶುದ್ಧ ಹರಿಯುವ ನೀರಿದ್ದಂಗೆ. ಜಲತತ್ವ, ನದಿ ಶುದ್ಧವಾಗಿರುತ್ತೆ. ಅಲ್ಲಿ ಯಾವ ಗುರುಗಳು ಕೂತ್ಕೋತಾರೆ ಹೋಗಿ, ಆಗ ಅವ್ರಿಗೆ ಮನಸ್ಸು ಉಲ್ಲಾಸವಾಗಿರುತ್ತೆ. ಆಗ ನಮ್ಮಂಥ ಭಕ್ತಾದಿಗಳು ಕೇಳಿದ್ದೆಲ್ಲ ಸಿಗೋಕ್ಕೆ ಚಾನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಉಚ್ಚ ಸ್ಥಾನ ಅಂತ ಕರೀತಾರೆ. ಯಾಕೆ, ಈಗ ನೋಡಿ, ಎಲ್ಲ ದೇವಸ್ಥಾನಗಳಾಗ್ಬೋದು ಅಥವಾ ಋಷಿಮುನಿಗಳಾಗ್ಬೋದು ನದಿ ತೀರದಲ್ಲೇ ಅವ್ರದ್ದು ಸಮಯ ಜಾಸ್ತಿ ಕಳೀತಾ ಇದ್ರು. ಹಾಗಾಗಿ ಈ ಕರ್ಕಾಟಕ ರಾಶಿ ಅವರಿಗೆ, ಗುರುಗಳಿಗೆ ಒಂದು ನೆಮ್ಮದಿಯ ವಾತಾವರಣ, ಅವರು ಸಾಧನೆ ಮಾಡೋಕ್ಕಾಗಲಿ ಅಥವಾ ಅವರಿಂದ ಆಶೀರ್ವಾದ ಪಡೆಯೋಕ್ಕೆ ಕೂಡ ನಮಗೆ ಒಂದು ಸದಾ ಅವಕಾಶ ಇದು. ಅದರಲ್ಲೂ ನೋಡಿ, ನಮಗೆ ಕರ್ಕ ರಾಶಿ, ಆಮೇಲೆ ವೃಶ್ಚಿಕ ರಾಶಿ, ಮೀನ ರಾಶಿ ಜಲತತ್ವ ಆಗುತ್ತೆ. ಹಾಗಾಗಿ ಜಲತತ್ವದಲ್ಲೇ ಕನೆಕ್ಟ್ ಆಗಿರೋದ್ರಿಂದ ಅನ್ನೊಂದು ವಿಶೇಷತೆ ಏನು ಅಂದರೆ, ಮೀನ ರಾಶಿಯಲ್ಲಿ ಶನಿ ಕೂಡ ಸಂಚಾರ ಮಾಡ್ತಾ ಇದೆ. ಸೊ ನಮ್ಗೆ ಇಲ್ಲಿ ಗುರು ಭಾಗ್ಯ ಅಂದರೆ 9ನೇ ಮನೆ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಶನಿಯಿಂದ ಪಂಚಮದಲ್ಲಿ ಗುರು ಇದೆ. ಹಾಗಾಗಿ ಇಲ್ಲೇನಾಗ್ತಿದೆ, ಧರ್ಮ ಕರ್ಮಾಧಿಪತಿ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದ್ರ ಬೆನಿಫಿಟ್ಟು ಈ 3 ರಾಶಿಯವ್ರಿಗೆ ಖಂಡಿತ ಸಿಗುತ್ತೆ. ಈಗ ಮೀನರಾಶಿಯವ್ರಿಗಾಗ್ಬೋದು, ಕರ್ಕ ರಾಶಿ ಆಗ್ಬೋದು, ವೃಶ್ಚಿಕ ರಾಶಿಯವರಿಗೆ ಈ ಜೂನ್ 1ರಿಂದ ಅಥವಾ 2ರಿಂದ ಇವರಿಗೆ ಈ ಬೆನಿಫಿಟ್ಸ್ ಅಂದರೆ ಇದರಿಂದ ಲಾಭನ ಅವರು ಖಂಡಿತ ಪಡ್ಕೋಬೋದು. ನಾವಿವಾಗ ಡೀಟೇಲ್ ಆಗಿ ನೋಡೋಣ. ಈಗ ನಕ್ಷತ್ರಗಳು, ಯಾವ್ಯಾವ ನಕ್ಷತ್ರದಲ್ಲಿ ಈಗ ಸಂಚಾರ ಮಾಡುತ್ತೆ ಗುರು, ಅದರಲ್ಲೂ ಪ್ರಮುಖವಾಗಿ ನೋಡಿ 5 ತಿಂಗಳು ತಗೋಣ. ಮೊದಲನೇ 5 ತಿಂಗಳು, ಯಾಕಂದರೆ ನಮಗೆ ಅಕ್ಟೋಬರ್ 31 ಆದಮೇಲೆ ಅದು ಸಿಂಹರಾಶಿ ವಕ್ರೀಯವಾಗಿ ಸಂಚಾರ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅಕ್ಟೋಬರ್ 31ನೇ ತಾರೀಕು ತನಕ ನಾವು ಇದನ್ನು ಗುರು ಸಂಚಾರನ ತಗೋಣ. ಈಗ ನಮಗೆ ಯಾವ್ಯಾವ ರಾಶಿಗೆ ಏನೇನು ಫಲ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಪಂಚಮದಲ್ಲಿ ಇತ್ತು, ಗುರುಬಲ ಇತ್ತು, ನಿಮ್ಮ ರಾಶಿ ಮೇಲೆ ದೃಷ್ಟಿ ಇತ್ತು, ಸ್ವಲ್ಪ ಚೇತರಿಸ್ಕೋತಾ ಇದ್ರಿ. 7.5 ಜನ್ಮಶನಿಯಿಂದ ಬಿಟ್ಟಾದ್ಮೇಲೆ ಚೇತರಿಸ್ಕೋತಾ ಇದ್ರಿ. ಈಗ ಗುರು 6ನೇ ಮನೆಗೆ ಹೋಗ್ತಾ ಇದೆ. 6ರಲ್ಲಿ ಉಚ್ಚ ಸ್ಥಿತಿ ಹೋಗುತ್ತೆ. ಇನ್ನು ದೃಷ್ಟಿಯಲ್ಲಿ ಬೀಳ್ತಾ ಇದೆ, ನಿಮಗೆ ಕುಟುಂಬ ಭಾವದ ಮೇಲೆ ಬೀಳ್ತಾ ಇದೆ. ಹಾಗಾಗಿ ನಿಮ್ಮ ವೃತ್ತಿ, ದಿನನಿತ್ಯ ಏನು ಕೆಲಸ ಮಾಡ್ತೀರೋ ಅದರಿಂದ ಲಾಭ ಚೆನ್ನಾಗಿದೆ, ಕುಟುಂಬದ ಅಭಿವೃದ್ಧಿ ಚೆನ್ನಾಗಿದೆ. ಸೊ ನಿಮಗೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ, ಕುಟುಂಬದ ಅಭಿವೃದ್ಧಿನೂ ಚೆನ್ನಾಗಿದೆ. ಆದರೆ ಗುರು ಬಲ ಇರೋಲ್ಲ, ಅಂದರೆ ಶುಭ ಕಾರ್ಯಗಳು ವಿಳಂಬ ಆಗುತ್ತೆ. ಬಟ್ ಕೆಲಸ ಕಾರ್ಯಗಳು ಚೆನ್ನಾಗಿದೆ, ಸಾಲಗಳು ತೀರಿಸ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಸಾಲ ತೊಗೊಳಕ್ಕೂ ಚೆನ್ನಾಗಿದೆ, ಇರೋ ಸಾಲ ತೀರ್ಸೋಕ್ಕೂ ಚೆನ್ನಾಗಿದೆ. ಸೊ ನಿಮಗೆ ಮಿಶ್ರ ಫಲ ಕುಂಭರಾಶಿಯವರಿಗೆ. ಬಟ್ ಆದರೂ ಕೂಡ ಶನಿ ಮೇಲೆ ದೃಷ್ಟಿ ಬೀಳ್ತಿದೆ ಗುರುದು, ಅದು ನಿಮಗೆ ಲಾಭದಾಯಕವಾಗಿದೆ. ಬಟ್ ಆದರೆ ಸಪ್ತಮ ಕೇತು, ಜನ್ಮದಲ್ಲಿ ರಾಹು, ಇದಕ್ಕೆ ಪರಿಹಾರ ಬೇಕಾಗುತ್ತೆ. ರಾಹು ಇದ್ರೆ ಚಂಚಲತೆ ಕೊಡುತ್ತೆ, ಮೈಂಡ್ ಸ್ಟೆಬಿಲಿಟಿ ಕೊಡಲ್ಲ. ಸಪ್ತಮದಲ್ಲಿ ಕೇತು ಇದ್ರೆ ಪತಿ ಅಥವಾ ಪತ್ನಿ ಅವ್ರ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಏರುಪೇರು ಕೊಡುತ್ತೆ, ಅಥವಾ ನಿಮಗೆ ಅವ್ರ ಜೊತೆ ಡಿಟ್ಯಾಚ್ಮೆಂಟ್ ಕೊಡುತ್ತೆ. ಕುಂಭರಾಶಿಯವರಿಗೆ ತಮ್ಮ ಪತಿ ಅಥವಾ ಪತ್ನಿ ಜೊತೆಗೆ ಸಾಮರ್ಥ್ಯ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಈ ಕೇತುವಿಗೆ ಪರಿಹಾರ ಬೇಕು. ಆಮೇಲೆ ಕುಂಭರಾಶಿ ಯಾರೇ ಜ್ಯೋತಿಷ್ಯ, ವಾಸ್ತು, ಕೋಡಿಂಗು ಅಥವಾ ರಿಸರ್ಚು, R&D, ಅಡ್ವೊಕೇಟ್ಸ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಈ ವಿಷಯದಲ್ಲಿರೋರಿಗೆ ಏನು ತೊಂದರೆ ಇಲ್ಲ, ಕೇತು ಅವ್ರಿಗೆ ಅಡ್ವಾಂಟೇಜೇ ಕೊಡುತ್ತೆ. ಬಟ್ ಜನರಲ್ ಪಬ್ಲಿಕಲ್ಲಿದ್ದೋ ಕುಂಭರಾಶಿಯವರಿಗೆ ಕೇತುವಿಗೆ ಪತಿ ಅಥವಾ ಪತ್ನಿಗೆ ಆರೋಗ್ಯದಲ್ಲಿ ಚಿಂತೆ ಅಥವಾ ಅವ್ರಿಗೆ ಹಣಕಾಸಿನಲ್ಲಿ ಕೊರತೆ ಉಂಟು ಮಾಡಿರುತ್ತೆ. ಹಾಗಾಗಿ ಕೇತುವಿಗೆ ಪರಿಹಾರ ಬೇಕು. ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡಿ, ಗಣೇಶನಿಗೆ ಅಷ್ಟೋತ್ತರ ಹೇಳ್ಕೊಳ್ಳಿ, ಬೀದಿ ನಾಯಿಗೆ ಆಹಾರ ಕೊಡಿ, ಅದರಿಂದ ಕೇತುವಿಗೆ ಪರಿಹಾರ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ಕುಂಭರಾಶಿಯವರಿಗೆ ಮಿಶ್ರ ಫಲ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.